ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಮಳೆಯ ಅವಾಂತರಗಳು. ಕುಮಟಾದಲ್ಲಿ ಬೃಹತ್ ಪ್ರಮಾಣದ ಗುಡ್ಡ ಕುಸಿತ ಆಗಿಬಿಟ್ಟಿದೆ. ಸಿರ್ಸಿ ಮತ್ತು ಮಿರ್ಜಾನ ಸಂಪರ್ಕಿಸುವಂತ ರಸ್ತೆಯಲ್ಲಿ ಈಗ ದೊಡ್ಡ ಮಟ್ಟದ ಕುಸಿತ ಆಗಿ ಅವಾಂತರಗಳು ಹೆಚ್ಚಾಗ್ತಿದೆ. ಸದ್ಯ ಉತ್ತರ ಕರ್ನಾಟಕದಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗ್ತಿದೆ. ಇದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗುವಂತ ಆತಂಕ ಇದೆ. ಈಗಾಗಲೇ ಆಗ್ತಿದೆ ಕೆಲವು ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ. ಅಲ್ಲಿ ಬಹಳ ಪ್ರಮುಖವಾಗಿ ಕುಮಟಾದಲ್ಲಿ ಬೃಹತ್ ಪ್ರಮಾಣದ ಗುಡ್ಡ ಕುಸಿತ ಆಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ. ಮೇನ್ ರೋಡು ಬಹಳ ಪ್ರಮುಖವಾಗಿ ಕೈರೆ ಕ್ರಾಸ್ ಬಳಿ ಈ ಸಿರ್ಸಿಯನ್ನ ಸಂಪರ್ಕಿಸುವಂತ ಪ್ರದೇಶ ಇದು. ಈ ಮೇನ್ ರೋಡ್ ಅಲ್ಲ ಈ ರೀತಿಯಾಗಿ ಕುಸಿತ ಆಗ್ತಿದೆ. ಮೇನ್ ರೋಡು ವಾಹನ ಹೋಗ್ತಿರುವಂತ ಹೊತ್ತಿನಲ್ಲಿ ಹೆಚ್ಚು ಕಡಿಮೆ ಆದ್ರೆ ಜಸ್ಟ್ 4 ಕಲ್ಲಿಟ್ಟಿದ್ದಾರೆ ಅಲ್ಲಷ್ಟೇ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅತಿ ಬೇಗ ಹೋಗಿ ಅಲ್ಲಿ ಏನ್ ಜಾಗೃತವಾದ ಕೆಲಸ ಮಾಡಬೇಕು, ಒಂದೆರಡು ಬ್ಯಾರಿಗೇಟ್ ಹಾಕಿ ರಾತ್ರಿ ಹೊತ್ತಲ್ಲಿ ಸಂಚರಿಸುವ ಕಥೆ ಏನು, ಪರ್ಯಾಯ ಮಾರ್ಗವನ್ನಾದ್ರೂ ನೋಡ್ಕೋಬೇಕೀಗ. ನೋಡಿ ಅರ್ಧ ರಸ್ತೆನೇ ಈಗಾಗಲೇ ಕುಸಿತಾ ಇದೆ. ಎಷ್ಟು ಹೊತ್ತಿಗೆ ಹೆಂಗ್ ಬೇಕಾದ್ರೂ ಬೀಳ್ಬೋದು. ಯಾಕಂದ್ರೆ ಈ ಕುಮಟಾ ಭಾಗ ಇರ್ಬೋದು, ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಗುಡ್ಡ ಕುಸಿತ ಆಗತ್ತೆ. ಇದಕ್ಕೆ ಕಾರಣ ವೈಜ್ಞಾನಿಕವಾಗಿ ಒಂದೊಂದ್ ಕಡೆ ರಸ್ತೆ ಮಾಡಿರೋದು ಈಗಾಗಲೇ ಬಹಿರಂಗ ಆಗಿರೋದೆ. ಹೀಗಾಗಿ ಕುಮಟಾದಲ್ಲಿ ಈ ರೀತಿಯಾದಂಥ ಘಟನೆ ಆಗಿದೆ. ಮೇನ್ ರೋಡ್ ಇದು ಸಿರ್ಸಿ ಮತ್ತೆ ಮಿರ್ಜಾನ್ ಹೋಗುವಂತ ರಸ್ತೆ, ಇದನ್ನ ಸಂಪರ್ಕ ಮಾಡುವಂತ ರಸ್ತೆ ಇದು. ಆ ರೋಡ್ನಲ್ಲಿ ಅಲ್ಲಿ ಜಲಪಾತದ ಹಂಗಿದೆ, ಮಿನಿ ಫಾಲ್ಸ್ ಅದು. ಟೂರಿಸ್ಟ್ ಎಲ್ಲ ನಿಲ್ಸಿದ್ರು ಅಲ್ಲಿ. ಒಟ್ಟಿನಲ್ಲಿ ಸಮಸ್ಯೆ ಮಾತ್ರ ಆಗ್ತಾನೆ ಇದೆ. ಹೀಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲೊಂದೆರಡು ಬ್ಯಾರಿಗೇಟ್ ಹಾಕಿ ಅಥವಾ ನೈಟಲ್ಲಿ ಹೋಗ್ತಿದ್ರೆ ಒಂದು ಸ್ವಲ್ಪ ರೇಡಿಯಂ ಪಟ್ಟಿಗಳನ್ನಾದ್ರೂ ಕಟ್ಟಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು.